ಕೋಚಿಮಲ್ ಚುನಾವಣೆ ನಡೀತು ಅವೆಲ್ಲ ನೋಡಿದ್ದೀರ. ಮೊನ್ನೆ 1ನೇ ತಾರೀಕು ಚುನಾವಣೆ ಅಂದ್ರೆ ಗೆಲುವು ಸೋಲು ಸಹಜ, ಅವೆಲ್ಲ ಈಸಿಯಾಗಿ ತಗೊಬೇಕು ರಾಜಕಾರಣದಲ್ಲಿ. ಆದ್ರೆ ನಂದಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂತಹ ಚಿಕ್ಕಬಳ್ಳಾಪುರ ಕ್ಷೇತ್ರ ಮಾನ್ಯ NC ವೆಂಕಟೇಶ್ ಅವರು ಗೆದ್ದ ಜೋಶ್ನಲ್ಲಿ, ಗೆದ್ದ ಬರದಲ್ಲೇ ರಮೇಶ್ ಅಣ್ಣನವ್ರಿಗೆ ಸಹಾಯ ಮಾಡಿದವರ ಖಾಲಿ ಡಬ್ಬಾಗಳು ಅಂತ ಒಂದು ಟೀಕೆ ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಇವಾಗ ನಾವು ಅದಕ್ಕೆ ಕೌಂಟ್ ಕೊಡೋದಕ್ಕೆ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿ ಕರೆದಿರೋದು. ಮಾನ್ಯ ವೆಂಕಟೇಶ್ ಅವರೇ, ರಾಜಕಾರಣ ಎಷ್ಟು ವರ್ಷದಿಂದ ತಾವು ಮಾಡ್ತಾ ಇದ್ದೀರಾ? ಅವತ್ತು ನಾವು ನಿನ್ನ ಎಂದಿನ ಜಿಲ್ಲಾ ಪಂಚಾಯತಿಗೆ ನಿಲ್ಸೋದಕ್ಕೆ ಮನೆ ಆಂಜನಪ್ಪನವ್ರ ಕೈ ಕಾಲು ಹಿಡಿದು ಒಪ್ಪಿಸಿ ಅವ್ರ ಕಡೆಯಿಂದ ಎಲ್ಲ ಸಹಾಯ ಪಡಿಸಿ ನಿನಗೆ ನಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಕ್ಕೆ ನಿನಗೆ ಒಂದು ಪೊಲಿಟಿಕಲ್ ಕೆರಿಯರ್ ಸ್ಟಾರ್ಟ್ ಆಯ್ತು ಇರಲಿ. ನಂತರ CPSL ಏನಾಯ್ತು, ಮುತ್ತರಾಯಪುರ ಮೇಲೆ ಸೋತೆ ನೀನು ಇರಲಿ. ನಂತರ KVN ಮೇಲೆ ಅದು ಏನೇನೋ ಕಾರಣಗಳಿಂದ ಆಯಿತು. ಈಗ ರಮೇಶ್ ಮೇಲೆ ಆಗಿದೆ. ನಾನು ಹೇಳೋದು ಖಾಲಿ ಡಬ್ಬಗಳವ್ರಿಗೆ ಏನರ್ಥ? ವೆಂಕಟೇಶ್ ಅವರೇ, ಮಾತಾಡೋವಾಗ ನಿಗಾ ಇರಬೇಕು, ಮಾತಿನ ಮೇಲೆ ಇಡ್ತಾ ಇರಬೇಕು. ಆ ಲೆಕ್ಕಕ್ಕೆ ಹೋದ್ರೆ ಒಂದು 100 ಎಕ್ಸಾಂಪಲ್ ಕೊಡ್ತೀನಿ. ಸೋತರೆಲ್ಲ ಖಾಲಿ ಡಬ್ಬಗಳಲ್ಲ. ಹಿಂದೆ 87ರಲ್ಲಿ ಜಡ್ಪಿ ಎಲೆಕ್ಷನ್ ಆಯಿತು. ಪಿಳ್ಳಪ್ಪನವ್ರ ಪ್ರಭಾವಿ ಮುಖಂಡರು, PID ಬ್ಯಾಂಕ್ ಪ್ರೆಸಿಡೆಂಟು, ತಾಲೂಕು ಬೋರ್ಡ್ ಪ್ರೆಸಿಡೆಂಟು, ಕೇವಲ 11 ಮತಗಳಿದ್ದಂಥ RBC ಮೇಲೆ ಸೋತರು. ನಾವು ಪಿಳ್ಳಪ್ಪನವ್ರು ಖಾಲಿ ಡಬ್ಬ ಅಂತ ಕರೆಯೋಕ್ಕಾಗುತ್ತಾ? ಈ ರೀತಿ ನೀವು ರಾಜಕಾರಣದಲ್ಲಿ ಮಾತಾಡುವಾಗ ಹಗುರವಾಗಿ ಮಾತಾಡೋದನ್ನ ಬಿಡಿ, ಬೇರೆ ನಾಯಕರ ಬಗ್ಗೆ ಗೌರವ ಕೊಡೋದು ಕಲೀರಿ. ಖಾಲಿ ಡಬ್ಬಗಳು ಅಂದ್ರೆ ಏನ್ರಿ ವೆಂಕಟೇಶ್ ಅರ್ಥ? ನೀನೇನು 10,000 ಹೋಟೆಲ್ ಗೆದ್ದಿದ್ಯಾ, ಇದ್ದದ್ದು 84 ಓಟು, ಅದರಲ್ಲೇನೋ ಗಿಮಿಕ್ ಮಾಡಿದ್ಯಾ, ಗೆದ್ದಿದ್ಯಾ, ಇರಲಿ ಸಂತೋಷ, ಗೆದ್ಕೋ. ಆದರೆ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಹಗುರವಾಗಿ ಮಾತಾಡುವಾಗ ಯೋಚನೆ ಮಾತಾಡಬೇಕು. ಈಗ ಅನೇಕ ಉದಾಹರಣೆಗಳು ಕೊಡ್ಬೋದು ನಾವು. ಸನ್ಮಾನ್ಯ ದಿವಂಗತ ME ಕೃಷ್ಣಪ್ಪನವರು 6 ಸಲ MP ಆಗಿದ್ರು. 80ರಲ್ಲಿ ಕಡೆಯಲ್ಲಿ ಒಬ್ಬ ಪ್ರಶಾಂತ್ ಕುಮಾರನ್ನ ಆರ್ಯ ವೈಶ್ಯನ ಮೇಲೆ ಸೋತ್ಬಿಟ್ರು. ನಾವು ME ಕೃಷ್ಣಪ್ಪನವ್ರನ್ನ ಖಾಲಿ ಡಬ್ಬ ಅನ್ನೋಕ್ಕಾಗುತ್ತಾ? ಆ ರೀತಿ ಅನೇಕ ಎಕ್ಸಾಂಪಲ್ಗಳು ಕೊಡ್ಬೇಕಂದ್ರೆ 92ರಲ್ಲಿ ಶಿವಾನಂದ್ ಮುನ್ಸಿಪಾಲ್ಟಿಗೆ ಸೋತ, 94ರಲ್ಲಿ MLA ಆಗೋದು, 19,000 ಹೋಟೆಲ್ ಗೆದ್ದ. ನಾವು ಖಾಲಿ ಡಬ್ಬ ಅನ್ನೋಕ್ಕಾಗುತ್ತಾ ಮುನ್ಸಿಪಾಲ್ಟಿಯಲ್ಲಿ ಸೋತ ಅಂದರೆ? ಈ ರೀತಿ ಅನೇಕ 100 ನಿದರ್ಶನಗಳು ನಾನು ಕೊಡಬಲ್ಲೆ.